ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಇವತ್ತು ನಾವು ಡಿಸ್ನಿ ಹಾಟ್ಸ್ಟಾರಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರೋಂಥ ಬ್ಯಾಡ್ ಕಾಪ್ ಅನ್ನೋ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಇರೋವಂಥ ವೆಬ್ ಸೀರೀಸ್ನ ನೋಡೋಣ. ಈ ವೆಬ್ ಸೀರೀಸ್ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ವೆಬ್ ಸೀರೀಸ್ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋಕ್ಕೂ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಸೊ ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ವೆಬ್ ಸೀರೀಸ್ನ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡ್ತೀವಿ ಶ್ರೇಯಾ ಅನ್ನೋ ಹುಡುಗಿನ. ಅವಳ ಒಂದು ಪ್ರೈವೇಟ್ ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ ಒಂದು ವ್ಯಕ್ತಿ ಜೊತೆಗೆ ರೂಮ್ನಲ್ಲಿ ಇರೋವಾಗ ಡೋರ್ ನಾಕ್ ಆಗಿದ್ದ ಸೌಂಡ್ನ ಕೇಳಿಸ್ಕೊಂಡಂಥ ಶ್ರೇಯಾ ತುಂಬ ಭಯದಿಂದ ಅವಳ ಜೊತೆಗಿದ್ದಂಥ ವ್ಯಕ್ತಿನ ಔಸಿಟ್ಕೊಳ್ಳೋಕೆ ಹೇಳ್ತಾಳೆ. ಯಾಕೆ ಅಂತಂದರೆ ಬಂದಿರೋದು ಅವಳ ಗಂಡ ಅರ್ಜುನ್. ಹಾಗೆಯೇ ಒಳಗೆ ಬಂದಂಥ ಅರ್ಜುನ್ ಎಷ್ಟು ಧೈರ್ಯ ಇದ್ದರೆ ನಾನು ಇಲ್ದಿದ್ದಾಗ ಬೇರೊಬ್ಬ ವ್ಯಕ್ತಿ ಜೊತೆಗೆ ಇರ್ತೀಯ ಅಂತ ಹೇಳಿ ಗನ್ ತಗೊಂಡು ಯಥಾವತ್ತಾಗಿ ಶ್ರೇಯನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇದನ್ನು ನೋಡಿದಂಥ ಬಚ್ಚಿಟ್ಕೊಂಡಿದ್ದಂಥ ವ್ಯಕ್ತಿ ನನ್ನನ್ನು ಸಾಯಿಸ್ಬೇಡ ಅಂತ ಹೇಳಿ ಅರ್ಜುನ್ಗೆ ಕೇಳಿದಷ್ಟು ದುಡ್ಡು ಕೊಡ್ತಾನೆ. ಹಾಗೆಯೇ ಅವನ ಕೈಲಿದ್ದಂಥ ರೋಲೆಕ್ಸ್ ವಾಚು ಹಾಗೆ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಕೂಡ ಇನ್ನೇನು ಕೊಟ್ಟು ಅದರ ಒಂದು ಪಿನ್ ಬರಿತಾ ಇರೋವಾಗಲೇ ಈ ಎಕ್ಸ್ಟ್ರಾ ವ್ಯಕ್ತಿಗೆ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದೋಗ್ಬಿಡ್ತಾನೆ. ಇದನ್ನು ನೋಡಿದಂಥ ಅರ್ಜುನ್ಗೆ ತುಂಬಾ ಭಯ ಆಗುತ್ತೆ. ಹಾಗೆಯೇ ತನ್ನ ಹೆಂಡತಿ ಅಂತ ಹೇಳಿ ಶೂಟ್ ಮಾಡಿ ಸಾಯಿಸಿದಂಥ ಶ್ರೇಯಾನ ಅರ್ಜುನ್ ನೋಡೋನ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಬಿದ್ದೋಗ್ಬಿಟ್ಟಿದ್ದಾನೆ, ಏನಾಯಿತು ನೋಡ್ಬಾ ಅಂತ ಹೇಳಿ ಅವಳನ್ನು ಎಬ್ಬಿಸ್ಕೊಂಡು ಕರ್ಕೊಂಡು ಬರ್ತಾನೆ. ಇದನ್ನು ನೋಡ್ತಿದ್ರೆ ಗೊತ್ತಾಗೋದೇನು ಅಂತಂದರೆ ಅರ್ಜುನ್ ಹಾಗೆ ಶ್ರೇಯಾ ಇಬ್ಬರು ಕೂಡ ಈ ವ್ಯಕ್ತಿಗೆ ಯಾಮಾರಿಸೋದಕ್ಕೋಸ್ಕರ ಕರ್ಕೊಂಡು ಬಂದಿರ್ತಾರೆ. ಹಾಗೆಯೇ ಅವನಿಗೆ ಹಾರ್ಟ್ ಅಟ್ಯಾಕ್ ಅಲ್ಲ ಆಗಿರೋದು, ಪ್ಯಾನಿಕ್ ಅಟ್ಯಾಕ್ ಅಂತ ಗೊತ್ತಾಗತ್ತೆ. ಆಗ್ಲೇ ಶ್ರೇಯಾಗೆ ಒಂದು ಡಮ್ಮಿ ಬುಲೆಟಿಂದ ಶೂಟ್ ಮಾಡಿದ ಸೌಂಡು ಆಚೆ ಕಡೆ ಕೇಳಿಸಿದ್ರಿಂದ ಹೋಟೆಲ್ನ ಮೇಂಟೆನೆನ್ಸ್ ಅವರೆಲ್ಲ ಬಂದು ಡೋರ್ನ ಜೋರಾಗಿ ನಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಅರ್ಜುನ್ ಹಾಗೆ ಶ್ರೇಯಾ ಇಬ್ಬರು ಕೂಡ ಹೇಗಾದರೂ ಸರಿ ಅಲ್ಲಿಂದ ಎಸ್ಕೇಪ್ ಆಗೋದ್ರೆ ಸಾಕು ಅಂತ ಹೇಳಿ ಈಗ ಆಲ್ರೆಡಿ ಶ್ರೇಯಾ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅಂತ ಬಂದಂಥ ವ್ಯಕ್ತಿ ಹತ್ರ ಇದ್ದಂಥ ಕೀನ ಇಸ್ಕೊಂಡು ಆ ಬಿಲ್ಡಿಂಗ್ನ ವಿಂಡೋಯಿಂದ ಎಸ್ಕೇಪ್ ಆಗ್ತಾರೆ. ಈ ರೀತಿ ಎಸ್ಕೇಪ್ ಹೋಗೋವಾಗ್ಲೇ ಅದೇ ಬಿಲ್ಡಿಂಗ್ನಲ್ಲಿ ಕೆಲವರು ಪಾರ್ಟಿ ಮಾಡ್ತಾ ಇರ್ತಾರೆ. ಇದನ್ನು ದಾಟ್ಕೊಂಡು ಹೇಗಾದರೂ ಸರಿ ಆ ಬಿಲ್ಡಿಂಗಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರೋವಾಗ್ಲೇ ಅರ್ಜುನ್ ಕಿವಿಗೆ ಯಾರೋ ಒಬ್ಬ ವ್ಯಕ್ತಿ ತುಂಬ ಕಷ್ಟಪಟ್ಟು ಜೋರಾಗಿ ಕಿರ್ಚ್ತಾ ಇರೋ ಅಂಥ ಸೌಂಡ್ ಕೇಳಿಸುತ್ತೆ. ಇದನ್ನು ಕೇಳಿಸ್ಕೊಂಡಂಥ ಅರ್ಜುನ್ ಏನಾಯ್ತು ಅಂತ ನೋಡೋವಾಗ ಜರ್ನಲಿಸ್ಟ್ ಆಗಿರೋ ಅಂಥ ಆನಂದ್ ಮಿಶ್ರಾನ ಯಾರೋ ಆ ಬಿಲ್ಡಿಂಗ್ನಲ್ಲಿ ಕೊಲೆ ಮಾಡ್ತಾ ಇರ್ತಾರೆ. ಇದನ್ನು ನೋಡಿದಂಥ ಅರ್ಜುನ್ ಅದನ್ನು ತಡಿಲಿಕ್ಕೆ ಅಂತ ಬರೋಷ್ಟ್ರೊಳಗಾಗ್ಲೇ ಆ ಕೊಲೆಗಾರ ಅಲ್ಲಿಂದ ಓಡೋಗ್ತಾನೆ. ಆನಂದ ಮಿಶ್ರಾ ರಕ್ತದ ಮಡುವಿನಲ್ಲಿ ಬಿದ್ದಿರ್ಬೇಕಾದ್ರೇನೆ ಅರ್ಜುನ್ ಅವನನ್ನ ಎಬ್ಸಿ ಕೂರ್ಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಆನಂದ್ ಮಿಶ್ರಾ ಅರ್ಜುನನ್ನ ನೋಡಿ ಒಂದ್ ರೀತಿ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾನೆ. ಅರ್ಜುನ್ ಎಬ್ಬಿಸ್ ಕೂರಿಸ್ತಾ ಇರೋವಾಗ್ಲೇನೆ ಅವನ ಕೈನ ಜೋರಾಗಿ ಹಿಡಿದು ಎಳೆದು ಬಿಡ್ತಾನೆ. ಈ ರೀತಿ ಕೈನ ಜೋರಾಗಿ ಗೀಚಿದ್ರಿಂದ ಅರ್ಜುನ್ ಕೈಗೆ ಇಂಜುರಿ ಆಗತ್ತೆ. ಹಾಗೇನೆ ಅರ್ಜುನ್ಗೆ ತುಂಬಾನೇ ಭಯ ಆಗತ್ತೆ, ಈ ವ್ಯಕ್ತಿ ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾನೆ ಅಂತ. ಆಗ್ಲೇನೆ ಶ್ರೇಯಾ ಅರ್ಜುನನ್ ಕರ್ಕೊಂಡು ಆ ಬಿಲ್ಡಿಂಗ್ ನಿಂದ ಎಸ್ಕೇಪ್ ಆಗ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ ಅರ್ಜುನ್ ಅವನ ಕೈನ ಹ್ಯಾಂಡ್ ವಾಶ್ ಮಾಡ್ಕೊಳ್ತಾ ಇರೋದು, ಅದು ಕೂಡ ವಿತ್ ಪೊಲೀಸ್ ಯೂನಿಫಾರ್ಮ್, ಅದು ಕೂಡ ಮುಂಬೈನಲ್ಲಿ. ಸೊ ಇದನ್ನ ನೋಡ್ತಾ ಇದ್ರೆ ನಮಗೂ ಕೂಡ ಶಾಕ್ ಆಗುತ್ತೆ. ಅರ್ಜುನ್ ಒಬ್ಬ ಪೊಲೀಸ, ಇನ್ಸ್ಪೆಕ್ಟರ್ ಆಗಿ ಅವನ ಈ ರೀತಿ ಯಾಕೆ ಬೇರೊಬ್ಬ ವ್ಯಕ್ತಿಗಳನ್ನ ಯಾಮಾರಿಸ್ತಾ ಇದ್ದಾನೆ ಅಂತ. ಹಾಗೇನೆ ಅರ್ಜುನ್ ಹಾಗೆ ಅವನ ಕೋ ಆಫೀಸರ್ ಇಬ್ರು ಕೂಡ ಒಬ್ಬ ವ್ಯಕ್ತಿನ ಇಂಟರಾಗೇಷನ್ ಮಾಡೋವಾಗ್ಲೇನೆ ಆ ವ್ಯಕ್ತಿ ಬಾಹುಜಾ ಬಂದ್ರಿನಲ್ಲಿ ಇವತ್ ಮಾಲ್ ಇಳಿಯುತ್ತೆ, ಪಕ್ಕಾ ಕನ್ಫರ್ಮ್ ಇದೆ ಅಂತ ಹೇಳ್ತಾ ಇರ್ತಾರೆ. ಆಗ್ಲೇನೆ ಅರ್ಜುನ್ಗಿಂತ ಸೀನಿಯರ್ ಆಫೀಸರ್ ಬಂದು ಅಲ್ಲಿ ಅರ್ಜುನ್ ಏನ್ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಏನಿಲ್ಲ, ಸುಮ್ಮನೆ ಜಸ್ಟ್ ಇಂಟರಾಗೇಷನ್ ಅಷ್ಟೇ ಅಂತ ಹೇಳ್ತಾರೆ. ಸರಿ ಅನ್ಕೊಂಡಂತ ಆ ಸೀನಿಯರ್ ಆಫೀಸರು ಯಾವುದೇ ಕಾರಣಕ್ಕೂ ಕೂಡ ಲೈನ್ ಕ್ರಾಸ್ ಮಾಡಬಾರ್ದು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ತೀವಿ ಪೋಚರ್ಸ್ ಅಂದ್ರೆ ಕಳ್ಳ ಬೇಟೆಗಾರರು. ಇವರು ಆನೆಗಳನ್ನ ಕೊಂದು ಅದರ ದಂತಗಳನ್ನ ಕಳ್ಸಾಗಾಣಿಕೆ ಮಾಡ್ತಾ ಇರ್ತಾರೆ. ಹಾಗೇನೆ ಇದೆಲ್ಲದಕ್ಕೂ ಕೂಡ ಒಬ್ಬ ಹೆಡ್ ಅಂತ ಇರಲೇಬೇಕಲ್ಲ, ಅವನೇ ಕಸ್ಬೆ. ಅವ್ನು ಜೈಲ್ನಲ್ಲಿದ್ರೂ ಕೂಡ ಸದ್ಯಕ್ಕೆ ಪೆರೋಲ್ ಮೇಲೆ ಒಂದ್ ದಿವಸದ ಮಟ್ಟಿಗೆ ಆಚೆ ಬಂದು ಈಗ ಪುನಃ ಅವನು ಅದೇ ಜೈಲ್ಗೆ ಹೋಗ್ತಾ ಇರ್ತಾನೆ. ಜೈಲಲ್ಲಂತೂ ಕಸ್ಬೆಗೆ ಒಂದು ಒಳ್ಳೆ ಫೆಸಿಲಿಟೀಸ್ ನಲ್ಲೇ ಇರ್ತಾನೆ. ಹಾಗೇನೆ ಕಸ್ಬೆ ಸದ್ಯಕ್ಕೆ ಜೈಲ್ನಲ್ಲಿ ಇರೋದ್ರಿಂದ ಕಸ್ಬೆಯ ರಿಲೇಟಿವ್ ಹುಡುಗನೇ ಕಸ್ಬೆ ನಡೆಸ್ತಾ ಇರೋಂಥ ಅಷ್ಟು ಕಳ್ಸಾಗಾಣಿಕೆನೂ ಕೂಡ ನೋಡ್ಕೊಳ್ತಾ ಇರ್ತಾನೆ.
ಹಾಗೆಯೇ ಕಸ್ಬೆ ರಿಲೇಟಿವ್ ಹುಡುಗ ಸದ್ಯಕ್ಕೆ ಕನ್ಸೈನ್ಮೆಂಟ್ಸ್ ಬರೋದಿದೆ. ಸೊ ಪೊಲೀಸ್ನವರು ಕೂಡ ತುಂಬಾ ಸ್ಟ್ರಿಕ್ಟ್ ಇದ್ದಾರೆ ಅಂತ ಹೇಳೋವಾಗ ಕನ್ಸೈನ್ಮೆಂಟ್ಗೋಸ್ಕರ ನೀನೇನು ಬೇಕಾದರೂ ಮಾಡು ಅಂತ ಹೇಳಿ ಅಲ್ಲಿಂದ ಆ ಹುಡುಗನ್ನ ಕಸ್ಬೆ ಕಳಿಸ್ಬಿಡ್ತಾರೆ. ಹಾಗೆ ನೆಕ್ಸ್ಟ್ ಸೀನ್ನಲ್ಲಿ ವೆಬ್ ಸೀರೀಸ್ನ ಸ್ಟಾರ್ಟಿಂಗ್ನಲ್ಲಿ ಜರ್ನಲಿಸ್ಟ್ ಆನಂದ್ ಮಿಶ್ರಾ ಕೊಲೆ ಆಗಿರುತ್ತೆ ಅಲ್ವಾ. ಸೊ ಅದನ್ನ ಈಗ ಇನ್ವೆಸ್ಟಿಗೇಷನ್ ಮಾಡೋಕ್ಕೋಸ್ಕರ CBI ಅರೀಫ್ ಖಾನ್ ಅನ್ನೋರು ಬರ್ತಾರೆ. ಅರೀಫ್ ಖಾನ್ ಮೊದಲಿಂದನೂ ಕೂಡ ಆನಂದ್ ಮಿಶ್ರಾಗೆ ಒಂದು ಒಳ್ಳೆ ಫ್ರೆಂಡ್ ಆಗಿರ್ತಾರೆ. ಇದರಿಂದ ಈ ಕೇಸ್ ಬಗ್ಗೆ ಅವರು ತುಂಬಾ ತಲೆ ಕೆಡಿಸ್ಕೊಂಡಿರ್ತಾರೆ. ಹಾಗೆಯೇ ಜರ್ನಲಿಸ್ಟ್ ಆನಂದ್ ಮಿಶ್ರಾ ಉಗುರಿನಲ್ಲಿರುವಂಥ ಬ್ಲಡ್ಡನ್ನು ಅಬ್ಸರ್ವ್ ಮಾಡಿದಂಥ ಅರೀಫ್ ಖಾನ್ ಅದನ್ನು ಆದಷ್ಟು ಬೇಗ DNA ಟೆಸ್ಟಿಗೆ ಕೊಟ್ಟು ಕಳಿಸಿ ಅಂತ ಹೇಳ್ತಾರೆ. ಅಲ್ಲೇ ಇದ್ದಂಥ ಇನ್ಸ್ಪೆಕ್ಟರ್ ಅರೀಫ್ ಖಾನ್ ಹತ್ರ ಪ್ರೈಮರಿ ಇನ್ವೆಸ್ಟಿಗೇಷನ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಒಂದು ಹುಡುಗ ಒಂದು ಹುಡುಗಿ ಇಲ್ಲಿರೋ ಅಂಥ ಒಬ್ಬ ವ್ಯಕ್ತಿನ ಲೂಟಿ ಮಾಡಿ ಈ ಕೊಲೆ ಮಾಡೋಗಿದ್ದಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಆದಷ್ಟು ಬೇಗ ಈ ಕೊಲೆನ ಕಂಡುಹಿಡಿಯೋಣ ಅಂತ ಹೇಳ್ತಾ ಇರೋವಾಗ್ಲೇ ಅಲ್ಲಿರೋಂಥ CC ಕ್ಯಾಮ್ರಾನ ಚೆಕ್ ಮಾಡಿದಂಥ CBI ಆಫೀಸರ್ ಆ ಒಂದು ಫುಟೇಜ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಇದ್ದಕ್ಕಿದ್ದಂಗೆ ಅವರು ಹೋಗೋವಂಥ ಟೈಮ್ನಲ್ಲೇ ಕ್ಯಾಮ್ರಾ ಫ್ಲಿಕ್ಕರ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಅಲ್ಲಿರೋವಂಥ ಅಷ್ಟು ಸೆಕ್ಯೂರಿಟಿ ಗಾರ್ಡ್ಗಳನ್ನು ಕೂಡ ವಿಚಾರಿಸೋವಾಗ ಯಾವುದೇ ರೀತಿಯ ಮೇನ್ ಲೀಡ್ ಕೂಡ ಸಿಗೋದಿಲ್ಲ. ಇದರಿಂದ CBI ಆಫೀಸರ್ಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಅರ್ಜುನ್ ಹಾಗೆ ಶ್ರೇಯಾ ಇಬ್ರು ಕೂಡ ಕಾರ್ನಲ್ಲಿ ಎಸ್ಕೇಪ್ ಆಗೋವಾಗ ಜರ್ನಲಿಸ್ಟ್ ಮಾಡಿರೋ ಅಂಥ ಗಾಯನೇ ಅರ್ಜುನ್ ಶ್ರೇಯಾ ಹತ್ರ ತೋರಿಸ್ತಾ ನನ್ನ ಮಗ ಯಾಕೆ ಹಿಂಗೆ ಮಾಡ್ದ ಅಂತ ತುಂಬಾ ಕೋಪದಿಂದ ಕೇಳ್ತಾ ಇರ್ತಾರೆ. ಹಾಗೆಯೇ ನಮ್ಗೆ ಇಲ್ಲೊಂದು ಫ್ಲಾಶ್ ಬ್ಯಾಕ್ನ ತೋರಿಸ್ತಾರೆ. ಅರ್ಜುನ್ಗೆ ಕರಣ್ ಅನ್ನೋ ಒಬ್ಬ ಟ್ವಿನ್ ಬ್ರದರ್ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗತ್ತೆ. ಅರ್ಜುನ್ ಕರಣ್ಗಿಂತ ಚಿಕ್ಕವನು. ಅರ್ಜುನ್ ಕರಣ್ ಇಬ್ರು ಕೂಡ ಅನಾಥಾಶ್ರಮದಲ್ಲೇ ಬೆಳೀತಾ ಇರ್ತಾರೆ. ಅರ್ಜುನ್ ಅಂತೂ ತುಂಬಾನೇ ತುಂಟಾಟದ ಹುಡುಗ ಆಗಿರ್ತಾನೆ. ಅರ್ಜುನ್ನ ನೋಡ್ತಾ ಇದ್ದಂಥ ಕರಣ್ ಒಂದಲ್ಲ ಒಂದು ದಿವಸ ನಿನ್ನಿಂದ ನಾನು ಸಾಯ್ಬೇಕಾಗತ್ತೆ ಅಂತ ಹೇಳೋವಾಗ ಅರ್ಜುನ್ ಸತ್ರೆ ಇಬ್ರು ಕೂಡ ಒಟ್ಟಿಗೆ ಸತ್ತೋಗೋಣ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಂತ ಕರಣ್ ನಾನ್ ಸತ್ರು ನಿನ್ನಂತೂ ಸಾಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿರ್ತಾನೆ. ಹಾಗೇನೆ ಪ್ರೆಸೆಂಟ್ ಸೀನ್ ನಲ್ಲಿ ಇವಾಗ ಶ್ರೇಯಾ ಹಾಗೆ ಅರ್ಜುನ್ ಇಬ್ರು ಕೂಡ ಹೇಗಾದ್ರೂ ಸರಿ ಕರಣ್ ಹತ್ರ ಹೆಲ್ಪ್ ತಗೊಳ್ಳೋಣ ಅಂತ ಅನ್ಕೊಂಡು ಅವ್ರ ಮನೆ ಹತ್ರನೇ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟ್ ಸೀನ್ ನಲ್ಲಿ ನಮಗ್ ಗೊತ್ತಾಗೋದೇನು ಅಂತಂದ್ರೆ ಈಗ ಆಲ್ರೆಡಿ ಕರಣ್ ನ ಸೀನಿಯರ್ ಆಫೀಸರ್ ನಾವು ಏನು ಸ್ಟೇಷನ್ ಅಲ್ಲಿ ನೋಡಿದ್ವೋ ದೇವಿಕಾನೇ ಕರಣ್ ನ ವೈಫ್ ಅಂತ. ಸೊ ದೇವಿಕಾ ಇವಾಗ ಸೀನಿಯರ್ ಆಫೀಸರ್ ಆಗಿರೋದ್ರಿಂದ ಕರಣ್ ಹಾಗೆ ದೇವಿಕಾ ಮಧ್ಯೆ ತುಂಬಾನೇ ಡಿಫ್ರೆನ್ಸಿಯೇಷನ್ ಬರ್ತಾ ಇರತ್ತೆ. ದೇವಿಕಾ ಇದರ ಪರಿಣಾಮ ಎಲ್ಲಿ ಅವ್ರ ಮಗಳ ಮೇಲೆ ಬೀಳುತ್ತೋ ಅಂತ ತುಂಬಾನೇ ಹೆದರ್ತಾ ಇರ್ತಾರೆ. ಹಾಗೇನೆ ಕರಣ್ ಬರ್ತಾ ಇರೋವಂಥ ಡಿಫ್ರೆನ್ಸಿಯೇಷನ್ ಇಂದ ನಾವಿಬ್ರು ಡೈವರ್ಸ್ ತಗೊಳ್ಳೋಣ ಅಂತ ಹೇಳ್ಬಿಡ್ತಾರೆ. ಇದರಿಂದ ದೇವಿಕಾಗಂತೂ ತುಂಬಾನೇ ಬೇಜಾರಾಗತ್ತೆ. ಸೊ ಇವರಿಬ್ರು ಮಧ್ಯೆ ಇಷ್ಟೆಲ್ಲ ಜಗಳ ಆದ್ಮೇಲೆ ಕರಣ್ ಅಲ್ಲಿಂದ ಬಾವುಚಿ ಬಂದರ್ನಲ್ಲಿ ಇವತ್ತು ಮಾಲ್ ಬಂದು ಇಳಿಯೋದ್ರಲ್ಲಿದೆ ಅಂತ ವಿಷಯ ಗೊತ್ತಾಗಿದ್ರಿಂದ ಸೀದಾ ಬಾವುಚಿ ಬಂದರ್ ಹತ್ರ ಬರ್ತಾರೆ. ಹಾಗೇನೆ ಹೇಗಾದ್ರೂ ಸರಿ ಕರಣ್ ನ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಂತ ಅರ್ಜುನ್ ಕೂಡ ಅರ್ಜುನ್ ನ ಫೋನ್ ಸ್ವಿಚ್ ಆಫ್ ಆಗಿರೋದ್ರಿಂದ ಸೀದಾ ಅವ್ರ ಅಣ್ಣನ ಫಾಲೋ ಮಾಡ್ಕೊಂಡು ಅವನು ಕೂಡ ಬಾವುಚಿ ಬಂದರ್ ಹತ್ರ ಬರ್ತಾರೆ. ಬಾವುಚಿ ಬಂದರ್ನಲ್ಲಿದ್ದಂಥ ನಿಶಬ್ದನ ನೋಡಿದಂಥ ಕರಣ್ ಅವ್ರ ಕೋ ಇನ್ಸ್ಪೆಕ್ಟರ್ ರಾಯಿಲ್ ಹತ್ರ ಇವತ್ತೇನು ಇಷ್ಟೊಂದು ಸೈಲೆಂಟ್ ಇದೆ, ಸೊ ಏನೋ ನಡೆಯುತ್ತೆ ಅನಿಸ್ತಾ ಇದೆ ಅಂತ ಹೇಳ್ತಾ ಇರೋವಾಗ್ಲೇ ದೇವಿಕಾಗೆ ಒಂದು ಫೋನ್ ಕಾಲ್ ಬರುತ್ತೆ. ಕರಣ್ನ ಜೀವ ಅಪಾಯದಲ್ಲಿದೆ ಅಂತ. ದೇವಿಕಾ ತುಂಬ ಸಲ ಕರಣ್ಗೆ ಕಾಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾಳೆ, ಆದರೆ ಫೋನ್ ಜೀಪಲ್ಲೇ ಇದ್ದಿದ್ದರಿಂದ ಕಾಲ್ ಪಿಕ್ ಮಾಡೋದಿಲ್ಲ. ಹಾಗೆಯೇ ಮಿಕ್ಕಂಥ ಪೊಲೀಸ್ಗಳಿಗೆ ಫೋನ್ ಮಾಡಿದಂಥ ದೇವಿಕಾ ಆದಷ್ಟು ಬೇಗ ಆ ಪ್ಲೇಸಿಗೆ ಹೋಗ್ಲಿಕ್ಕೆ ಹೇಳ್ತಾಳೆ. ಆಗ್ಲೇ ಅರ್ಜುನ್ ಕರಣ್ನ ಮೀಟ್ ಮಾಡಿ ನಡೆದಿರೋಂಥ ಅಷ್ಟು ವಿಷಯನೂ ಕೂಡ ಹೇಳಲಿಕ್ಕೆ ನೋಡ್ತಾ ಇರೋವಾಗ್ಲೇ ಅಲ್ಲೊಂದು ದೊಡ್ಡ ಶೂಟೌಟ್ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ಒಂದು ಶೂಟೌಟಲ್ಲಿ ರಾಯಿಲ್ ಅಲ್ಲೇ ಸತ್ತೋಗ್ಬಿಡ್ತಾನೆ. ಹಾಗೆಯೇ ಕರಣ್ ಹಾಗೆ ಅರ್ಜುನ್ ಇಬ್ಬರು ಕೂಡ ಹೇಗಾದರೂ ಸರಿ ಅಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ಓಡ್ತಾ ಇರೋವಾಗ್ಲೇ ಒಂದು ಬುಲೆಟ್ ಫಸ್ಟು ಅರ್ಜುನ್ನ ದೇಹನ ಹೊಕ್ಕಿದ್ರೆ ನೆಕ್ಸ್ಟ್ ಬುಲೆಟ್ ಕರಣ್ ದೇಹನೂ ಕೂಡ ಹೊಕ್ಬಿಡತ್ತೆ. ಹಾಗೆ ಅವರಿಬ್ಬರು ಕೂಡ ಹರಿತಾ ಇದ್ದಂಥ ನದಿನಲ್ಲಿ ಬಿದ್ದೋಗ್ಬಿಡ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಈ ಕಡೆ CBI ಆಲಿಫು ಯಾರ DNA ಮ್ಯಾಚ್ ಆಗುತ್ತೆ ಅಂತ ಚೆಕ್ ಮಾಡ್ತಾ ಇದ್ರೆ ಆ ಕಡೆ ಕರಣ್ ಹಾಗೆ ಅರ್ಜುನ್ ಇಬ್ರು ಕೂಡ ನೀರಿನಲ್ಲಿ ಬಿದ್ದಂಥವ್ರು ಪ್ರಾಣನ ಉಳಿಸ್ಕೊಳ್ಳೋಕ್ಕೋಸ್ಕರ ಪರದಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ದೇವಿಕಾ ಅವಳ ಫೋರ್ಸ್ ಜೊತೆಗೆ ಆ ಪ್ಲೇಸಿಗೆ ಬರ್ತಾಳೆ. ಹಾಗೆ ಫೈನಲಿ ಅವಳಿಗೆ ಕರಣ್ ಕೂಡ ಸಿಗ್ತಾನೆ. ಸೊ ಕರಣನ ಆಂಬುಲೆನ್ಸಲ್ಲಿ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ಆದರೆ ಅಲ್ಲಿ ಮತ್ತೊಬ್ಬ ಅರ್ಜುನ್ ಸಿಗೋದೇ ಇಲ್ಲ.
ಅದೇ ಟೈಮ್ನಲ್ಲಿ ಈ DNA ಅರ್ಜುನ್ಗೆ ಮ್ಯಾಚ್ ಆಗ್ತಾ ಇದೆ ಅನ್ನೋ ವಿಷಯ CBI ಆಲಿಫ್ಗೆ ಗೊತ್ತಾಗತ್ತೆ. ಸೊ ಇಲ್ಲಿಗೆ ಎಪಿಸೋಡ್ 1 ಮುಗಿಯುತ್ತೆ. ಹಾಗೆ ಎಪಿಸೋಡ್ 2ನ ಸ್ಟಾರ್ಟಿಂಗ್ನಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರುವಂಥ ಕರಣ್ಗೆ ಎಚ್ಚರ ಆಗತ್ತೆ. ದೇವಿಕಾಗೆ, ಡಾಕ್ಟರ್ಗೆ, ಹಾಗೆಯೇ ಕರಣ್ ಮಗಳು ಎಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಎಚ್ಚರ ಆದಂಥ ಕರಣ್ ಅರ್ಜುನ್ ಬಗ್ಗೆ ಕೇಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ್ಲೇ ದೇವಿಕಾ ಸೊ ಇದೇ ಒಂದು ಶೂಟೌಟ್ನಲ್ಲಿ ರಾಹಿಲ್ ಸತ್ತೋದ ಅಂತ ಹೇಳಿದ್ನ ಕೇಳಿಸ್ಕೊಂಡಂತ ಕರಣ್ ಮತ್ಯಾರು ಸಿಗ್ಲಿಲ್ವಾ ಅಂತ ಕೇಳ್ತಾನೆ. ಇದನ್ನ ಕೇಳಿಸ್ಕೊಂಡಂತ ದೇವಿಕಾ ಹೌದಾ, ಹಾಗಾದ್ರೆ ಮತ್ತೊಬ್ರು ಯಾರಿದ್ರು ಅಂತ ಕೇಳಿದ ಪ್ರಶ್ನೆಗೆ ಕರಣ್ ಕೂಡ ಉತ್ತರ ಕೊಡೋಕ್ಕಾಗ್ದೇ ಒದ್ದಾಡ್ತಾ ಇರ್ತಾನೆ. ಇಲ್ಲಿ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದ್ರೆ ಕರಣ್ ಹಾಗೆ ಅರ್ಜುನ್ ಅವರ ಒಂದು ಚೈಲ್ಡ್ಹುಡ್ ಡೇಸ್ನಲ್ಲಿ ಕರಣ್ ಅಣ್ಣ ಆಗಿರ್ತಾನೆ. ಸೊ ಕರಣ್ ಅರ್ಜುನ್ಗೆ ನಾನು ಸತ್ರ ಕೂಡ ನಿನ್ನನ್ನು ಸಾಯೋದಕ್ಕೆ ಬಿಡಲ್ಲ ಅಂತ ಮಾತು ಕೊಟ್ಟಿರ್ತಾನೆ. ಸೊ ಇವಾಗ ಅವನ ಮಾತನ್ನ ಉಳಿಸ್ಕೊಂಡಿರ್ತಾನೆ. ಇವಾಗ ಬದುಕಿರೋದು ಅರ್ಜುನ್. ಹಾಗೆಯೇ ಆ ಒಂದು ಶೂಟೌಟ್ನಲ್ಲಿ ಕರಣ್ ಸತ್ತೋಗಿರ್ತಾನೆ. ಬಟ್ ಇದನ್ನು ದೇವಿಕಾ ಕನ್ಫ್ಯೂಸ್ ಮಾಡಿಕೊಂಡು ಅರ್ಜುನನ್ನೇ ಕರಣ್ ಅಂತ ಅಂದ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡ್ಕೊಂಡಿರ್ತಾಳೆ. ಸೊ ನಾವು ಮುಂದೆ ನೋಡೋಣ. ಪೊಲೀಸ್ ಆಗಿರುವಂಥ ಕರಣ್ ಸತ್ತೋಗಿದ್ರೆ ಸದ್ಯಕ್ಕೆ ಕರಣ್ ವೇಷದಲ್ಲಿರುವಂಥ ಅರ್ಜುನ್ ಮುಂದಿನ ಅವನ್ ಮೂವ್ ಏನಾಗಿರತ್ತೆ ಅಂತ. ಹಾಗೆ ನೆಕ್ಸ್ಟ್ ಸೀನ್ ನಲ್ಲಿ ಮೇನ್ ವಿಲನ್ ಕಸಬ್ನ ತೋರಿಸ್ತಾರೆ. ಕಸಬ್ ತಾನು ಮಾಡ್ತಾ ಇರುವಂತ ಅನ್ಯಾಯ ಎಲ್ಲದಕ್ಕೂ ಕೂಡ ಇನ್ಸ್ಪೆಕ್ಟರ್ ಕರಣ್ ಅಡ್ಡ ಬರ್ತಾ ಇರ್ತಾರೆ ಅನ್ನೋ ಉದ್ದೇಶದಿಂದ ಹೇಗಾದ್ರೂ ಸರಿ ಅವನನ್ನು ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಆದ್ರೆ ಅವ್ರ ಪ್ಲಾನ್ ಇವಾಗ ಫ್ಲಾಪ್ ಆಗಿರತ್ತೆ. ಇದರಿಂದ ಕಸಬ್ಗೆ ತುಂಬ ಕೋಪ ಬರುತ್ತೆ. ಹಾಗೆಯೇ ಕರಣ್ನ ಶೂಟ್ ಮಾಡಲಿಕ್ಕೆ ಬೇರೆ ಯಾರನ್ನಾದರೂ ಕಳಿಸ್ತೀನಿ ಅಂತ ಹೇಳೋವಾಗ ಅವ್ರ ರಿಲೇಟಿವ್ ಹುಡುಗ ತಾನೇ ಈ ಕೆಲಸ ಮಾಡಬೇಕು ಅಂತ ಹೇಳಿ ಕರಣನ್ನು ತಾನೇ ಶೂಟ್ ಮಾಡೋದಾಗಿ ಒಪ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಹಾಗೆ ಈ ಕಡೆ ಆಲಿಫ್ ಖಾನನ ತೋರಿಸ್ತಾರೆ. ಅವ್ರ ಫ್ರೆಂಡ್ ಜರ್ನಲಿಸ್ಟ್ ಆನಂದ್ ಮಿಶ್ರಾ ಕೇಸ್ನಲ್ಲಿ ಸದ್ಯಕ್ಕೆ ಇವಾಗ ಅರ್ಜುನ್ ಸಸ್ಪೆಕ್ಟ್ ಅಂತ ಗೊತ್ತಾಗಿರೋದ್ರಿಂದ ಅರ್ಜುನ್ ಸಿಗದೆ ಇರೋದ್ರಿಂದ ಅವ್ರ ಅಣ್ಣ ಇನ್ಸ್ಪೆಕ್ಟರ್ ಕರಣ್ನ ವಿಚಾರಣೆ ಮಾಡಬೇಕು ಅಂತ ಅನ್ಕೊಳ್ತಾರೆ. ಹಾಗೆ ಅವರಿಬ್ರು ಕೂಡ ಟ್ವಿನ್ಸ್ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿರೋಂಥ ಅರ್ಜುನ್, ದೇವಿಕಾ ಹಾಗೇನೆ ಅವ್ರ ಮಗಳನ್ನ ನೋಡ್ತೀವಿ. ಅರ್ಜುನ್ಗೆ ತನ್ನ ಅಣ್ಣ ಇಲ್ಲ ಅನ್ನೋ ವಿಷಯನೇ ತುಂಬ ಕೊರಿತಾ ಇರತ್ತೆ. ಹಾಗೆಯೇ ಇದೇ ಬೇಜಾರ್ನಲ್ಲಿ ರೂಮ್ಗೆ ಹೋದಂಥ ಅರ್ಜುನ್ ಅವನ ಗರ್ಲ್ ಫ್ರೆಂಡ್ ಶ್ರೇಯಾಗೆ ಫೋನ್ ಮಾಡಿ ತನ್ನ ಅಣ್ಣ ಇನ್ನಿಲ್ಲ ಅನ್ನೋ ವಿಷಯನ ತಿಳಿಸ್ತಾನೆ. ಶ್ರೇಯಾಗೂ ಕೂಡ ಶಾಕ್ ಆಗತ್ತೆ. ಹಾಗೆಯೇ ಆ ಮನೆಯಿಂದ ಆದಷ್ಟು ಬೇಗ ಹೊರಟ್ಬಿಡು, ವಿಚಾರಣೆ ಮಾಡೋದಕ್ಕೆ ಪೊಲೀಸರು ಕೂಡ ಅಲ್ಲಿಗೆ ಬರ್ಬೋದು ಅಂತ ಅನ್ಸುತ್ತೆ ಅಂತ ಹೇಳೋವಾಗ ಅಷ್ಟು ಮಾತ್ರ ಅಲ್ಲದೆ ಜರ್ನಲಿಸ್ಟ್ ಆನಂದ್ ಮಿಶ್ರಾ ಅವ್ರ ಕೇಸು ಕೂಡ ಅರ್ಜುನ್ ತಲೆ ಮೇಲೆ ಇರೋದ್ರಿಂದ ಹೇಗಾದ್ರೂ ಸರಿ ಇದೆಲ್ಲದ್ರಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ಕೊಂಡಂತ ಅರ್ಜುನ್ ಬೈ ರೋಡ್ ಆಗಲಿ ಅಥವಾ ಏರ್ಪೋರ್ಟ್ ಅಲ್ಲಾಗಿ ನಾವು ಹೋದ್ರೆ ಪೊಲೀಸ್ನವ್ರು ಹಿಡಿಯೋಂಥ ಚಾನ್ಸ್ ಇರುತ್ತೆ. ಹೇಗಾದ್ರೂ ಸರಿ ಒಂದು ಬೋಟ್ನ ಅರೇಂಜ್ ಮಾಡು, ನಾವಿಲ್ಲಿಂದ ಗುಜರಾತಿಗೆ ತಪ್ಪಿಸ್ಕೊಂಡು ಹೊರಟೋಗೋಣ, ಎಲ್ಲದೂ ಕೂಲ್ ಆದ್ಮೇಲೆ ವಾಪಸ್ ಬರೋಣ ಅಂತ ಮಾತಾಡ್ತಾ ಇರೋವಾಗ್ಲೇನೆ ಕಮಿಷನರ್ ದೇವಿಕಾಗೆ ಫೋನ್ ಮಾಡಿ ಜರ್ನಲಿಸ್ಟ್ ಆನಂದ್ ಮಿಶ್ರಾ ಅವ್ರ ಕೇಸ್ ಬಗ್ಗೆ ನಿನಗೆ ಗೊತ್ತಿರ್ಬೋದು, ಅದ್ರ ವಿಚಾರಣೆ ನಡೆಸಲಿಕ್ಕೆ CBI ನಿಮ್ಮನೆಗೆ ಬರ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ಒಂದು ಕೇಸ್ನಲ್ಲಿ ಅರ್ಜುನ್ನೇ ಮೇನ್ ಸಸ್ಪೆಕ್ಟ್ ಆಗಿದ್ದಾರೆ. ಸೊ ಅವ್ರಿನ್ನೂ ಕೂಡ ಸಿಕ್ಕಿಲ್ದೆ ಇರೋದ್ರಿಂದ ಅವರಣ್ಣ ಕರಣನ ವಿಚಾರಣೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳೋವಾಗ ಇದನ್ನ ಕೇಳಿಸ್ಕೊಂಡಂತ ದೇವಿಕಾ ಬಂದು ಡೋರ್ ನಾಕ್ ಮಾಡುವಂತ ಟೈಮ್ನಲ್ಲೇನೆ ಅರ್ಜುನ್ ಅವನ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾನೆ. ಇದನ್ನ ಕೇಳಿಸ್ಕೊಳ್ತಾ ಇದ್ದಂತ ದೇವಿಕಾ, ಏನು ಅರ್ಜುನ್ ಜೊತೆ ಮಾತಾಡ್ತಾ ಇದೆಯಾ, ಅವನೊಂದು ಕೊಲೆ ಮಾಡಿ ತಪ್ಪಿಸ್ಕೊಂಡಿದ್ದಾನೆ ಅಂತೆ, ಅವ್ನು ನಿನ್ಗೇನಾದ್ರೂ ಕಾಲ್ ಮಾಡಿದ್ನಾ, ನಿನ್ನ ಹತ್ರ ಏನಾದರೂ ಹೆಲ್ಪ್ ಕೇಳಿದ್ನಾ ಅಂತ ಕೇಳೋವಾಗ ಅರ್ಜುನ್ ನನಗೆ ಕಾಲ್ ಮಾಡಿಲ್ಲ, ನಾನು ಅವನ್ನ ಮೀಟ್ ಮಾಡಿನೇ 2 ವರ್ಷ ಆಯಿತು ಅಂತ ಹೇಳ್ತಾನೆ. ಸೊ ಅದಕ್ಕೆ ದೇವಿಕಾ, ನೀನೇನಾದರೂ ಅವನಿಗೆ ಹೆಲ್ಪ್ ಮಾಡಿದ್ರೆ ಇಬ್ರಿಗೂ ಕೂಡ ಕೆರಿಯರಲ್ಲಿ ಪ್ರಾಬ್ಲಮ್ ಆಗುವಂಥ ಸಂಭವ ಜಾಸ್ತಿ ಇದೆ. ಸೊ ನೀನು ಇದಕ್ಕೆ ತಲೆ ಹಾಕಬೇಡ ಅಂತ ಹೇಳ್ತಾಳೆ. ಸೊ ಆಗ್ಲಿನ ನಮ್ಗೆ ಇಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ. ಅರ್ಜುನ್ ಹಾಗೆ ಕರಣ್ ಇಬ್ರು ಕೂಡ ಆರ್ಫನೇಜಲ್ಲಿ ಇರುವಾಗ ಅರ್ಜುನ್ ತುಂಬಾ ತುಂಟ ಆಗಿರ್ತಾನೆ. ಇದರಿಂದನೇ ಯಾರು ಕೂಡ ಅವರಿಬ್ರು ದತ್ತಕ್ಕೆ ತಗೊಳ್ತಾ ಇರೋದಿಲ್ಲ. ಹಾಗೆ ಇದಿಷ್ಟು ವಿಷಯನೂ ಕೂಡ ಸದ್ಯಕ್ಕೆ ಅರ್ಜುನ್ ಒಂದು ಲೆಟರ್ನಲ್ಲಿ ಬರೆದಿಡ್ತಾನೆ, ನಾನು ಆ ಕೊಲೆನ ಮಾಡಿಲ್ಲ, ಆದಂಥ ಶೂಟೌಟ್ನಲ್ಲಿ ಕರಣ್ ಸತ್ತೋದ, ನಾನು ಇನ್ನೂ ಬದುಕಿದ್ದೀನಿ ಅಂತ ಹೇಳಿ ಒಂದು ಲೆಟರ್ನ ಬರೆದಿಟ್ಟು ಶ್ರೇಯಾ ಜೊತೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿಕೊಂಡು ಮನೆಯಿಂದ ಹೊರಟು ಬಿಡ್ತಾನೆ. ಶ್ರೇಯಾ ಜೊತೆ ಹೊರಟಂತ ಅರ್ಜುನ್ ತಾನು ಲೆಟರ್ ಬರೆದಿಟ್ಟಿರೋದಾಗಿ ತಿಳಿಸಿದ್ದನ್ನ ಕೇಳಿಸ್ಕೊಂಡಂತ ಶ್ರೇಯಾ ಏನಕ್ಕೆ ಲೆಟರ್ ಬರೆದಿಟ್ಟೋದೆ ಅಂತ ವಿಚಾರಿಸ್ತಾ ಇರೋವಾಗ್ಲೇನೆ ಇವ್ರು ಹೋಗ್ತಿದ್ದಂತ ಕಾರ್ ಮೇಲೆ ಕಸ್ಬೆ ಕಡೆಯವರು ಅಟ್ಯಾಕ್ ಮಾಡ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದಂತ ಅರ್ಜುನ್, ನನ್ನನ್ನು ಯಾಕೆ ಸಾಯಿಸೋದಕ್ಕೆ ನೋಡ್ತಾ ಇದ್ದೀರಾ ಅಂತ ಕೇಳೋವಾಗ ಕಸ್ಬೆ ತನ್ನ ವೈರಿಗಳನ್ನ ಉಳಿಸಲ್ಲ ಕಣೋ ಅಂತ ಹೇಳ್ತಾನೆ. ಹಾಗೇನೆ ಅರ್ಜುನ್ ತುಂಬಾ ಕಷ್ಟಪಟ್ಟು ಅವರೆಲ್ಲರ ಕೈಲಿಂದನೂ ಕೂಡ ತಪ್ಪಿಸ್ಕೊಂಡು ಸೊ ಅಲ್ಲಿಂದ ಹೇಗಾದ್ರೂ ಸರಿ ತಪ್ಪಿಸ್ಕೊಂಡು ಗುಜರಾತ್ ಕಡೆಗೆ ಹೋಗ್ಬೇಕು ಅಂತ ಬೋಟ್ ಹತ್ರ ಬಂದಿರೋವಾಗ್ಲೇನೆ ಕಸ್ಬೆ ಕಡೋರು ತನ್ನ ವೈರಿಗಳನ್ನ ಉಳಿಸಲ್ಲ ಅಂತ ಹೇಳಿದ ಮಾತು ನೆನಪಾಗತ್ತೆ. ಸೊ ಈಗ ಅರ್ಜುನ್ಗೆ ಗೊತ್ತಾಗುತ್ತೆ ತನ್ನ ಅಣ್ಣ ಕರಣ್ನ ಕೊಂದಿದ್ದು ಕಸ್ಬೆ ಕಡೆಯವನೇ ಅಂತ. ಸೊ ಹೇಗಾದ್ರೂ ಸರಿ ಇದ್ರ ವಿರುದ್ಧ
ತಾನು ಕೂಡ ರಿವೆಂಜ್ ತಗೊಳ್ಬೇಕು ಅಂತ ಯೋಚಿಸ್ತಾ ಇರೋವಾಗ್ಲೇ ಶ್ರೇಯಾ ಹೇಳ್ತಾಳೆ, ನಿಮ್ಮ ಅಣ್ಣ ಕೂಡ ನಿನ್ನನ್ನು ಇದೇ ಥರ ಆರ್ಫನೇಜ್ನಲ್ಲಿ ಬಿಟ್ಟೋದ ಅಲ್ವಾ, ಸೊ ಈಗಲೂ ಅದೇ ನಾವು ಕೂಡ ಇಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗೋಣ ಅಂತ ಹೇಳೋವಾಗ್ಲೇ ನಮಗಿಲ್ಲೊಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಅರ್ಜುನ್ ತುಂಬಾ ತುಂಟ ಆಗಿರೋದ್ರಿಂದ ಆರ್ಫನೇಜಿಂದ ದತ್ತು ತಗೊಳ್ಳೋರು ಕೇವಲ ಕರಣ್ನ ಮಾತ್ರ ದತ್ತು ತಗೊಂಡು ಹೊರಟೋಗಿರ್ತಾರೆ. ಇದರಿಂದ ಅರ್ಜುನ್ಗೆ ತನ್ನ ಅಣ್ಣ ಇಲ್ದೇ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾನೆ. ಆದರೆ ಈಗ ಶ್ರೇಯಾ ಹತ್ರ ಅರ್ಜುನ್ ನಮ್ಮ ಅಣ್ಣನ ಕೊಂದಿದ್ದು ಯಾರು ಅಂತ ನಾನು ಕಂಡಿಡ್ದೇ ಹಿಡಿತೀನಿ ಅಂತ ಹೇಳೋವಾಗ ಶ್ರೇಯಾ ನೀನೀಗ ಪೊಲೀಸ್ ಅಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅರ್ಜುನ್ ಪೊಲೀಸ್ ಆಗಿದ್ಕೊಂಡು ಈ ಕಿರಿಕಿಂದ ಆಚೆ ಬರೋದು ಹೇಗೆ ಅಂತ ಕೂಡ ನಾನು ಕಂಡುಹಿಡಿತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಶ್ರೇಯಾ ದೇವಿಕಾ ಏನಾದ್ರು ನಿನ್ನ ಲೆಟರ್ ನೋಡಿದ್ರೆ ನಿನ್ನ ತಿಥಿ ಆಗುತ್ತೆ ಅಂತ ಹೇಳೋವಾಗ ಅರ್ಜುನ್ ಹೇಗಾದರೂ ಸರಿ ಅದನ್ನು ತಪ್ಪಿಸ್ಬೇಕು ಅಂತ ತುಂಬ ಸ್ಪೀಡಾಗಿ ಕಾರ್ನ ತಗೊಂಡು ಮನೆ ಕಡೆಗೆ ಬರ್ತಾನೆ. ಅಷ್ಟರೊಳಗಾಗ್ಲೇ ಆ ಲೆಟರ್ ದೇವಿಕಾ ಕೈಗೆ ಸಿಕ್ಕಿರತ್ತೆ. ಆದರೆ ಇನ್ನೂ ಕೂಡ ಅದನ್ನು ಓಪನ್ ಮಾಡಿ ನೋಡಿರಲ್ಲ. ಅಷ್ಟರೊಳಗಾಗ್ಲೇ ಅರ್ಜುನ್ ಕೂಡ ಮನೆಗೆ ಬರ್ತಾನೆ. ಅರ್ಜುನನ ನೋಡಿದಂಥ ದೇವಿಕಾ ಕರಣ್ ಅಂತಾನೆ ಅನ್ಕೊಂಡಿರ್ತಾರೆ. ಎಲ್ಲೋಗಿದ್ದೆ ಕರಣ್ ಇಷ್ಟೊತ್ತಿನಲ್ಲಿ, ಅರ್ಜುನ್ ಮೀಟ್ ಮಾಡಕ್ ಹೋಗಿದ್ದ ಅಂತ ಕೇಳ್ತಾ ಇರೋವಾಗ್ಲೇ ಡೋರ್ ನಾಕ್ ಆಗಿದ್ದ ಸೌಂಡ್ ಕೇಳಿಸುತ್ತೆ. ಅದು ಕೂಡ ಮಧ್ಯರಾತ್ರಿಲಿ ಯಾರು ಬಂದಿರ್ಬೋದು ಅಂತ ನೋಡ್ತಾ ಇರೋವಾಗ್ಲೇ ಈ ಮಧ್ಯರಾತ್ರಿನಲ್ಲಿ CBI ಆರಿಫ್ ಖಾನ್ ಮನೆಯಿಂದ ಆಚೆ ನಿಂತಿರ್ತಾರೆ. ಸೊ ಇಲ್ಲಿಗೆ ಎಪಿಸೋಡ್ 2 ಮುಗಿಯುತ್ತೆ. ಹಾಗೆ ಎಪಿಸೋಡ್ 3 ಸ್ಟಾರ್ಟಿಂಗ್ನಲ್ಲಿ ತುಂಬಾನೇ ಕನ್ಫ್ಯೂಷನ್ಗಳಿಗೆ ಆನ್ಸರ್ ಸಿಗುತ್ತಾ ಅಂತ ನೋಡೋಣ. ಆಲ್ರೆಡಿ ದೇವಿಕಾ ಕೈಗೆ ಲೆಟರ್ ಸಿಕ್ಕಿದೆ. ಹಾಗೇನೆ CBI ಕೂಡ ಮನೆಯಿಂದ ಆಚೆ ಬಂದು ನಿಂತಿದ್ದಾರೆ. CBI ಇವರೇ ಅರ್ಜುನ್ ಅನ್ನೋದನ್ನ ಕಂಡಿಡಿದ್ ಬಿಡ್ತಾರ. ಇದೆಲ್ಲದನ್ನು ಕೂಡ ಈ ಎಪಿಸೋಡ್ನಲ್ಲಿ ನೋಡ್ತಾ ಹೋಗೋಣ. ಹಾಗೇನೆ ಎಪಿಸೋಡ್ 3 ಸ್ಟಾರ್ಟಿಂಗ್ನಲ್ಲಿ CBI ಖಾನ್ ಪತ್ರಕರ್ತ ಆನಂದ್ ಮಿಶ್ರಾ ಅವ್ರ ಕೇಸ್ನಲ್ಲಿ ವಿಚಾರಣೆ ನಡೆಸಲಿಕ್ಕೋಸ್ಕರ ದೇವಿಕಾ ಹಾಗೆ ಕರಣ್ ಮನೆಗೆ ಬರ್ತಾರೆ. ಅದು ಕೂಡ ಮಧ್ಯರಾತ್ರಿನಲ್ಲಿ. ಇದರಿಂದ ದೇವಿಕಾಗಂತೂ ತುಂಬಾನೇ ಕೋಪ ಬರುತ್ತೆ. ಇಂಥ ಟೈಮ್ನಲ್ಲಿ ವಿಚಾರಣೆಗೋಸ್ಕರ ಬರೋದಾ ಅಂತ ಹೇಳೋವಾಗ ಟೈಮ್ ತುಂಬ ಸೆನ್ಸಿಟಿವ್ ಆಗಿದೆ, ಇದು ಸೆನ್ಸಿಟಿವ್ ಕೇಸ್ ಆಗಿರೋದ್ರಿಂದ ಬೇರೆ ದಾರಿ ಇಲ್ದೇ ವಿಚಾರಣೆ ನಡೆಸಲಿಕ್ಕೋಸ್ಕರ ಬಂದೆ ಅಂತ ಹೇಳ್ತಾರೆ. ಹಾಗೇನೆ ಈಗಿರೋ ಅಂಥ ಅರ್ಜುನ್ ಹತ್ರ ಅರ್ಜುನ್ ಬಗ್ಗೆನೇ ವಿಚಾರಿಸ್ತಾರೆ. ಆದರೆ ಅರ್ಜುನ್ ಹೇಳ್ತಾನೆ ಅರ್ಜುನ್ ಈ ಕೊಲೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಅವನಿಗೆ ಬರೀ ಚಿಕ್ಕ ಪುಟ್ಟ ಕಳ್ತನಗಳನ್ನ ಮಾಡ್ತಾನೋ ಹೊರತು ಈ ರೀತಿ ಕೊಲೆ ಎಲ್ಲ ಮಾಡೋದಿಲ್ಲ ಅಂತ ಹೇಳ್ತಾರೆ. ಹಾಗೇನೆ ಅರ್ಜುನ್ ನನ್ನ ಮೀಟ್ ಮಾಡಿ 2 ವರ್ಷ ಆಗಿದೆ ಅಂತ ಹೇಳೋವಾಗ ಖಾನ್ ಹೇಳ್ತಾನೆ, ಹೌದಾ 2 ವರ್ಷ ಆಗಿದೆಯಾ, ಆದರೆ ಅರ್ಜುನ್ನ ಲಾಸ್ಟ್ ಲೊಕೇಶನ್ ನಿಮ್ಮನೆ ಸುತ್ತಾನೆ ತೋರಿಸ್ತಾ ಇದೆ. ಸೊ ನೀವಿಬ್ರು ಕೂಡ ಇನ್ನೂ ಮೀಟ್ ಮಾಡಿಲ್ವಾ ಅಂತ ಕೇಳೋವಾಗ್ಲೇ ದೇವಿಕಾ ಮಗಳು ಅಷ್ಟೊತ್ತಿನಲ್ಲಿ ಎದ್ದು ಬರ್ತಾಳೆ. ಸೊ ಇದನ್ನ ನೋಡಿದಂಥ ದೇವಿಕಾ ಮಗುಗೆ ಡಿಸ್ಟರ್ಬ್ ಆಗ್ತಾ ಇದೆ ಅನ್ಸುತ್ತೆ ಅಂತ ಹೇಳಿ ಖಾನ್ಗೆ ಆಚೆ ಹೋಗಕ್ಕೆ ಹೇಳ್ತಾಳೆ. ಸೊ ಇದರಿಂದ ಖಾನ್ ನೀವಿಬ್ರು ಕೂಡ ಮೀಟ್ ಮಾಡಿ 2 ವರ್ಷ ಆಗಿದೆ ಅಂತಂದ್ರೆ ಇದು ಫಾರ್ಮಾಲಿಟೀಸ್ಗೋಸ್ಕರ ಅಷ್ಟೇನೆ, ಈ ಲೆಟರ್ ಮೇಲೆ ಸೈನ್ ಮಾಡಿ ಅಂತ ದೇವಿಕಾ ಹಾಗೆ ಅರ್ಜುನ್ ಇಬ್ರು ಕೈಲೂ ಕೂಡ ಸೈನ್ ಮಾಡಿಸ್ಕೊಳ್ತಾರೆ. ಆದರೆ ಅರ್ಜುನ್ಗೆ ಚಿಕ್ಕ ವಯಸ್ಸಿಂದನೂ ಕೂಡ ಕರಣ್ನ ಫೋರ್ಜರಿ ಸೈನ್ ಮಾಡಿ ಅಭ್ಯಾಸ ಇರೋದ್ರಿಂದ ಕರಣ್ ಅಂತಾನೆ ಸೈನ್ ಮಾಡಿ ಕೊಟ್ಟು ಕಳಿಸ್ತಾನೆ. ಈ ರೀತಿ ಖಾನ್ ಮಾತಾಡ್ತಾ ಅರ್ಜುನ್ ದೇವಿಕಾಗೋಸ್ಕರ ಬರೆದಿಟ್ಟಿದ್ದಂಥ ಲೆಟರ್ನು ಕೂಡ ಅಲ್ಲಿಂದ ತಗೊಂಡು ಹೋಗ್ಲಿಕ್ಕೆ ನೋಡೋವಾಗ್ಲೇ ಅದನ್ನು ಅಬ್ಸರ್ವ್ ಮಾಡಿದಂಥ ದೇವಿಕಾ ವಾಪಸ್ ಆ ಲೆಟರ್ನ ಇಸ್ಕೊಳ್ತಾಳೆ. ಹಾಗೇನೆ ಖಾನ್ ಅವ್ರು ಯಾರಿಗೂ ಕೂಡ ಗೊತ್ತಾಗ್ದಂಗೆ ಅಲ್ಲೊಂದು ಸ್ಪೀಕರ್ನ ಕೂಡ ಹಾಕ್ಬಿಟ್ಟು ಹೋಗ್ತಾನೆ. ಇವ್ರು ಮಾತಾಡೋ ಅಷ್ಟು ಮಾತುಗಳನ್ನು ಕೂಡ ಆಚೆ ಕಡೆ ಕೂತು ಕೇಳಿಸ್ಕೊಳ್ಳೋ ಅಂತ ಉದ್ದೇಶದಿಂದ. ಇಷ್ಟೊತ್ತಿನಲ್ಲಿ CBI ಖಾನ್ ಬಂದೋಗಿದ್ದು ದೇವಿಕಾಗಂತೂ ತುಂಬಾನೇ ಸಿಟ್ಟು ತರಿಸಿರತ್ತೆ. ಕರಣ್ ಇಂದಾನೆ ಇಷ್ಟೊತ್ತಿನಲ್ಲಿ ಖಾನ್ ಇಲ್ಲಿಗೆ ಬಂದೋಗಿರೋದು ಅಂತ. ಹಾಗೇನೆ ಆ ಲೆಟರ್ನ ನೋಡಿದಂಥ ದೇವಿಕಾ ಈ ಲೆಟರ್ನಲ್ಲಿ ನನಗೆ ಮುಖ ಕೊಟ್ಟು ಮಾತಾಡೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಬರೀ ಸುಳ್ಳೇ ಬರೆದಿರ್ತೀಯ ಅನ್ಸುತ್ತೆ ಅಂತ ಹೇಳಿ ವಾಪಸ್ ಆ ಲೆಟರ್ನ ಅರ್ಜುನ್ ಕೈಲೇ ಕೊಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಸದ್ಯ ಅರ್ಜುನ್ಗೆ ಬದುಕಿತ ಬಡಜೀವ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಕಸ್ಬೆ ಜೈಲಲ್ಲಿ ಇದ್ಕೊಂಡೇನೆ ಅವನ ಒಂದು ಕನ್ಸೈನ್ಮೆಂಟ್ ಎಲ್ಲದನ್ನೂ ಕೂಡ ಎಲ್ಲ ಚೆಕ್ ಪೋಸ್ಟ್ಗಳಲ್ಲೂ ಕೂಡ ತುಂಬ ರಾಜಾರೋಷವಾಗೇನೆ ಸಾಗಾಣಿಕೆ ಮಾಡ್ತಾ ಇರ್ತಾನೆ. ಕೊಡಬೇಕಾಗಿರೋರ್ಗೆಲ್ಲರಿಗೂ ಕೂಡ ಕೊಡೋ ಅಷ್ಟು ಕೊಟ್ಟು. ಹಾಗೇನೆ ಸೀನ್ ಕಟ್ ಮಾಡಿದ್ರೆ ಅರ್ಜುನ್ಗೆ ಇವಾಗ ಬೇರೆ ದಾರಿ ಇಲ್ಲ. ತನ್ನ ಅಣ್ಣನ ಯಾರು ಸಾಯಿಸಿದ್ರೋ ಅವ್ರ ವಿರುದ್ಧ ರಿವೆಂಜ್ ತಗೊಳ್ಬೇಕಾಗಿತ್ತು. ಅಷ್ಟು ಮಾತ್ರ ಅಲ್ಲದೆ ತಾನು ಮಾಡ್ದಿರೋ ಅಂತ ಕೊಲೆಯಿಂದ ಆಚೆ ಬರಬೇಕಾಗಿತ್ತು. ಈ ಎಲ್ಲ ಉದ್ದೇಶದಿಂದ ಅವರಣ್ಣ ಕರಣ್ನ ಯೂನಿಫಾರ್ಮ್ ಹಾಕೊಂಡಂತ ಅರ್ಜುನ್ ಕರಣ್ ಹೆಸರಿನಲ್ಲೇನೆ ಸ್ಟೇಷನ್ಗೆ ಬರ್ತಾರೆ. ಹಾಗೇನೆ ದೇವಿಕಾ ಅವನ್ಗೆ ಎನ್ಕ್ವೈರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವತ್ತಿನ ದಿವಸ ಬಾವುಚಿ ಬಂದರ್ಗೆ ಯಾಕೆ ಹೋದ್ರಿ ಅಂತ ಕೇಳೋವಾಗ ಕಸ್ಬೆ ಅಳಿಯ ರಾಘವ್ ನಮ್ಮ ಮೇಲೆ ಅಟ್ಯಾಕ್ ಮಾಡ್ದ, ಅವನು ನುಡ್ಕೊಂಡೆ ಹೋಗಿದ್ದು ಅಂತ ಹೇಳಿದ್ರಿಂದ ಯಾಕಿರ್ಬೋದು ಅಂತ ದೇವಿಕಾ ಯೋಚಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಬಾವುಚಿ ಬಂದರ್ನ ಶೂಟೌಟ್ನಲ್ಲಿ ಇನ್ಸ್ಪೆಕ್ಟರ್ ರಾಯಲ್ ಸತ್ತೋಗಿರ್ತಾರಲ್ವಾ, ಸೊ ಅವರ ಒಂದು ಸಾವಿಗೆ ಮಿಕ್ಕಂತ ಎಲ್ಲ ಇನ್ಸ್ಪೆಕ್ಟರ್ಗಳು ಕೂಡ ಗೌರವ ಸೂಚಿಸ್ತಾರೆ. ಸೊ ಇದೇ ಪ್ಲೇಸಿಗೆ CBI ಆರಿಫ್ ಖಾನ್ ಕೂಡ ಬಂದಿರ್ತಾರೆ. ಅವರನ್ನ ನೋಡಿದಂತ ಅರ್ಜುನ್ ಹೋಗಿ ವಿಚಾರಿಸೋವಾಗ ನಿಮ್ಮಿಬ್ರು ಮಧ್ಯೆ ಕಾಂಟ್ಯಾಕ್ಟ್ ಇದೆ ಅನ್ನೋ ವಿಚಾರ ಏನಾದ್ರು ನನಗೆ ಗೊತ್ತಾದ್ರೆ ನಡೆಯೋ ಕಥೆನೇ ಬೇರೆ ಅಂತ ಹೇಳೋವಾಗ ನೀವು ಆಲ್ರೆಡಿ ಅರ್ಜುನ್ನೇ ಕೊಲೆ ಮಾಡಿರೋದು ಅಂತ ಫಿಕ್ಸ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಮೊದಲು ಆ ಒಂದು
ಒಂದು ಉದ್ದೇಶದಿಂದ ಆಚೆ ಬನ್ನಿ ಅಂತ ತಿಳಿಸ್ತಾನೆ. ಹಾಗೆ ಅವತ್ತಿನ ದಿವಸನೇ ಅರ್ಜುನ್ ಶ್ರೇಯಾನ ಮೀಟ್ ಮಾಡ್ತಾನೆ. ಅರ್ಜುನ್ ಜೊತೆ ಮಾತಾಡಿದಂತ ಶ್ರೇಯಾಗೆ ಗೊತ್ತಾಗುತ್ತೆ ಕರಣ್ ಹಾಗೆ ದೇವಿಕಾ ಮಧ್ಯೆ ರಿಲೇಶನ್ಶಿಪ್ ಅಷ್ಟು ಚೆನ್ನಾಗಿರ್ಲಿಲ್ಲ ಅಂತ. ಹೇಗಾದ್ರೂ ಸರಿ ಅವಳಿಗೆ ನಿನ್ ಮೇಲೆ ನಂಬಿಕೆ ಬರೋ ಹಾಗೆ ಮಾಡು, ಅವಾಗ ನೀನ್ ಏನ್ ಹೇಳಿದ್ರು ಕೂಡ ಅವಳು ಕೇಳ್ತಾಳೆ ಅಂತ ಶ್ರೇಯಾ ಹೇಳ್ಕೊಟ್ಟಿದ್ರಿಂದ ಅರ್ಜುನ್ ಕೂಡ ಸರಿ ಅಂತ ಒಪ್ಕೊಳ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಕಸಬೆಯ ಅಳಿಯ ರಾಘವ್ನೇ ಇವ್ರನ್ನ ಅಟ್ಯಾಕ್ ಮಾಡಿದ್ದು ಅಂತ ಗೊತ್ತಾಗಿದ್ರಿಂದ ದೇವಿಕಾ ಹಾಗೆ ಅರ್ಜುನ್ ಇಬ್ರು ಕೂಡ ಕಸಬೆ ಅಳಿಯ ರಾಘವ್ನ ಅರೆಸ್ಟ್ ಮಾಡ್ಲಿಕ್ಕೋಸ್ಕರ ಅವನಿರೋ ಅಂತ ಪ್ಲೇಸಿಗೆ ಬಂದಾಗ ಅವರಿಬ್ರಿಗೂ ಕೂಡ ಗೊತ್ತಾಗುತ್ತೆ ರಾಘವ್ ಆಲ್ರೆಡಿ ಏನೋ ಒಂದು ಕಳ್ಳ ಸಾಗಾಣಿಕೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತ. ಇದ್ರ ಮಧ್ಯೆ ಅರ್ಜುನ್ ದೇವಿಕಾಳ ಮನಸ್ಸನ್ನ ಹೊಲ್ಸ್ಕೊಳ್ಳೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾನೆ. ಹಾಗೇನೆ ಈ ರೀತಿ ಕಳ್ಳ ಸಾಗಾಣಿಕೆ ಮಾಡೋವಾಗ ಹೆಚ್ಚಿನ ಪೊಲೀಸ್ನ ಅವಶ್ಯಕತೆ ಇದೆ ಅಂತ ದೇವಿಕಾಗೆ ಗೊತ್ತಾಗುತ್ತೆ. ಇದರಿಂದ ದೇವಿಕಾ ಕೂಡ ಸ್ಟೇಷನ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾಳೆ. ಹಾಗೇನೆ ಅರ್ಜುನ್ ಹಾಗೇನೆ ರಾಘವ್ ಮಧ್ಯೆ ಒಂದು ದೊಡ್ಡ ಫೈಟಿಂಗ್ ನಡೆಯುತ್ತೆ. ಈ ಫೈಟಿಂಗ್ ನಲ್ಲಿ ಅರ್ಜುನ್ ತನ್ನ ಗನ್ನನ್ನ ಕೂಡ ತನಗೆ ಗೊತ್ತಾಗದೆ ಇರೋ ರೀತಿ ಕಳ್ಕೊಳ್ತಾನೆ. ಹಾಗೇನೆ ತನ್ನ ಹತ್ರ ಗನ್ ಇಲ್ಲ ಅನ್ನೋ ವಿಷಯ ಗೊತ್ತಿಲ್ದಾನೆ ರಾಘವ್ನ ಫಾಲೋ ಮಾಡ್ಕೊಂಡು ಬರ್ತಾನೆ. ರಾಘವ್ ಕೈಲಿ ಗನ್ ಇರತ್ತೆ. ಅರ್ಜುನ್ನ ನೋಡಿದಂತ ರಾಘವ್ ಅರ್ಜುನ್ ಮೇಲೆ ಏಮ್ ಮಾಡಿ ನಿಲ್ತಾನೆ. ಹಾಗೇನೆ ಶೂಟ್ ಕೂಡ ನಡೆಯುತ್ತೆ. ಇದ್ರ ಮಧ್ಯೆ ಹೆಚ್ಚಿನ ಫೋರ್ಸ್ ನ ಕರೆಸಿದಂತ ದೇವಿಕಾ ಅಲ್ಲಿರೋ ಅಂತ ಅಷ್ಟು ಜನನು ಕೂಡ ಅರೆಸ್ಟ್ ಮಾಡಿಸ್ತಾಳೆ. ಹಾಗೇನೆ ಕರಣ್ ಎಲ್ಲೋಗಿರ್ಬೋದು ಅಂತ ಹುಡುಕ್ತಾ ಇರೋವಾಗ್ಲೇನೆ ಈ ಕಡೆ ಆಲ್ರೆಡಿ ಏಮ್ ಮಾಡಿ ನಿಂತಿದ್ದಂತ ರಾಘವ್ ಶೂಟ್ ಮಾಡ್ತಾನೆ. ಸೊ ಅವ್ನು ಶೂಟ್ ಮಾಡ್ತಾ ಇದ್ದಂಗೆ ಸ್ಕ್ರೀನು ಬ್ಲ್ಯಾಕ್ ಆಗುತ್ತೆ. ಯಾರನ್ನ ಶೂಟ್ ಮಾಡಿದ್ರು ಅನ್ನೋದನ್ನ ನಾವು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಸೊ ಇಲ್ಲಿಗೆ ಈ 3 ಎಪಿಸೋಡ್ ಮುಗ್ದಿದೆ. ಸೊ ಎಪಿಸೋಡ್ನ ಕೊನೆಯಲ್ಲಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಐ ಹೋಪ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಹೇಗೆ ಬಂದಿದೆ, ಹೇಗೆ ಬರ್ತಾ ಇದೆ, ನನ್ನ ಮೂವಿ ಸೆಲೆಕ್ಷನ್ಸ್ ಹೇಗಿದೆ ಅನ್ನೋ ಎಲ್ಲದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಂಥದ್ದೇ ಒಂದು ಥ್ರಿಲ್ಲಿಂಗ್ ವೆಬ್ ಸೀರೀಸ್ ಜೊತೆಗೆ ಆದಷ್ಟು ಬೇಗ ನಿಮ್ಮನ್ನು ಮೀಟ್ ಮಾಡ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.